ಲೋಕಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ರಾಜ್ಯಕ್ಕೆ ಆಗಮಿಸಿದ ಪ್ರಧಾನಿ ಮೋದಿಗೆ ಸಿಎಂ ಪ್ರಶ್ನೆಗಳ ಸುರಿಮಳೆ ಸುರಿಸಿದ್ದಾರೆ. ನೀವು ಕೊಟ್ಟಿದ್ದೆಷ್ಟು ಕಿತ್ತುಕೊಂಡಿದ್ದೆಷ್ಟು ಅಂತ ಕಿಡಿಕಾರಿದ್ದಾರೆ. ಕಳೆದ ಹಲವಾರು ವರ್ಷಗಳಲ್ಲಿ ನೀವು ಕೊಟ್ಟಿದ್ದೆಷ್ಟು ಕಿತ್ತುಕೊಂಡಿದ್ದೆಷ್ಟು ಅಂತ ಕಿಡಿಕಾರಿದ್ದಾರೆ. ಕಳೆದ 33 ವರ್ಷಗಳಲ್ಲಿ ದಕ್ಷಿಣ ಕನ್ನಡಕ್ಕೆ ನೀವು ಕೊಟ್ಟಿರುವಂತಹ ಕೊಡುಗೆ ಎನ್ನುವಂತ ಸಿಎಂ ಪ್ರಶ್ನೆ ಮಾಡಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಏನೇನು ಕಿತ್ಕೊಂಡಿದ್ದೀರಿ ಇದರ ಬಗ್ಗೆ ಲೆಕ್ಕ ಕೊಡ್ತೀನಿ. ಟ್ವೀಟ್ ಮೂಲಕ ಸಿಎಂ ಸಿದ್ದರಾಮಯ್ಯ ಕುಟುಕಿದ್ದಾರೆ. ಪ್ರಧಾನಿ ಮೋದಿ ಅವರಿಗೆ ಸಾಲು ಸಾಲು ಪ್ರಶ್ನೆಗಳನ್ನು ಸಿಎಂ ಸಿದ್ದರಾಮಯ್ಯ ಇಟ್ಟಿದ್ದಾರೆ. ನಿಮ್ಮ ಅಧಿಕಾರಾವಧಿಯಲ್ಲಿ ನೀವು ಕೊಟ್ಟಿದ್ದೆಷ್ಟು ಕಿತ್ಕೊಂಡಿದ್ದೆಷ್ಟು, ಎಷ್ಟು ಕಿತ್ಕೊಂಡಿದ್ದೀರಿ ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ನಾನು ಬೇಕಾದರೆ ಲೆಕ್ಕವನ್ನು ಕೊಡ್ತೀನಿ. ಆದರೆ ನಿಮ್ಮ ಕೊಡುಗೆ ಏನು? ಕಳೆದ 33 ವರ್ಷ ನಿಮ್ಮ ಸಂಸದರಿದ್ದರು. 33 ವರ್ಷದಲ್ಲಿ ನಿಮ್ಮ ಕೊಡುಗೆ ಏನು? ಆ ಕೊಡುಗೆಗೆ ಸಂಬಂಧಪಟ್ಟಂತೆ ಲೆಕ್ಕ ಕೊಡಿ ಅಂತ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ಟ್ವೀಟ್ ಮೂಲಕ ಸಿಎಂ ಸಿದ್ದರಾಮಯ್ಯ ಸಾಲು ಸಾಲು ಪ್ರಶ್ನೆಗಳನ್ನು ಇಟ್ಟಿದ್ದಾರೆ. ಇನ್ನು ಪ್ರಧಾನಿ ಮೋದಿ ಅವರಿಗೆ ಇಟ್ಟಂತಹ ಪ್ರಶ್ನೆಗಳೇನು? ಬಜ್ಪೆ ವಿಮಾನ ನಿಲ್ದಾಣ ನೆಹರು ಕನಸು, ಅದನ್ನು ಗೌತಮ್ ಅದಾನಿಗೆ ನೀವು ಕೊಟ್ಟಿದ್ದೀರಿ. ನವಮಂಗಳೂರು ಬಂದರು ಶ್ರೀನಿವಾಸ್ ಮಲ್ಯರ ಕನಸು, ಅದನ್ನು ಅದಾನಿಗೆ ಮಾರೋದಕ್ಕೆ ನೀವು ಹೋಗ್ತಾ ಇದ್ದೀರಿ. ಕಾಂಗ್ರೆಸ್ ಜಾರಿಗೆ ತಂದಿರುವಂತಹ ಭೂ ಸುಧಾರಣೆ ವಿಚಾರ ಕರಾವಳಿಯಲ್ಲಿ ಕ್ರಾಂತಿಯನ್ನು ಮಾಡಿತ್ತು. ಹಾಜಿ ಅಬ್ದುಲ್ಲಾ 1906ರಲ್ಲಿ ಕಾರ್ಪೊರೇಷನ್ ಬ್ಯಾಂಕನ್ನು ಕೂಡ ತಂದಿದ್ರು. ಕಾರ್ಪೊರೇಷನ್ ಬ್ಯಾಂಕನ್ನು ಯೂನಿಯನ್ ಬ್ಯಾಂಕ್ ಜೊತೆಯಲ್ಲಿ ನೀವು ವಿಲೀನ ಮಾಡಿದ್ರಿ. TMA ಪೈ ಸ್ಥಾಪಿಸಿದಂತಹ ಸಿಂಡಿಕೇಟ್ ಬ್ಯಾಂಕನ್ನು ಕೆನರಾ ಜೊತೆಗೆ ನೀವು ವಿಲೀನ ಮಾಡಿದ್ರಿ. 1931ರಲ್ಲಿ ಸ್ಥಾಪನೆಯಾದ ವಿಜಯ ಬ್ಯಾಂಕನ್ನು ಬರೋಡಾ ಬ್ಯಾಂಕ್ ಜೊತೆಯಲ್ಲಿ ವಿಲೀನ ಮಾಡಿದ್ರಿ. ನಾರಾಯಣ ಗುರು ಟ್ಯಾಬ್ಲೋಗೆ ಅವಕಾಶವನ್ನೇ ಕೊಡಲಿಲ್ಲ. ಕಳೆದ ಬಾರಿ ಗಣರಾಜ್ಯೋತ್ಸವಕ್ಕೆ ನಮ್ಮ ಕರ್ನಾಟಕದಿಂದ ನಾರಾಯಣ ಗುರು ಟ್ಯಾಬ್ಲೋ ಬರಬೇಕಾಗಿತ್ತು, ಅದಕ್ಕೆ ನೀವು ಅವಕಾಶ ಕೊಡಲಿಲ್ಲ. ಅವರಿಗೆ ಬೆಲೆಯೇ ಇಲ್ವಾ? ಹಾಗಾದರೆ ಪಠ್ಯ ಪುಸ್ತಕದಿಂದಲೂ ಕೂಡ ನಾರಾಯಣ ಗುರು ಪಾಠವನ್ನು ತೆಗೆದುಹಾಕಿದ್ರಿ. ಈಗ ಹೇಳಿ, ನೀವು ಕೊಟ್ಟಿದ್ದೆಷ್ಟು, ಇಲ್ಲಿಂದ ಕಿತ್ಕೊಂಡಿದ್ದೆಷ್ಟು ಅಂತ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಇಟ್ಟಿದ್ದಾರೆ.